ಓಕೆ. ಈ 2025 ಮತ್ತೆ 26ರ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷಾ ಶುಲ್ಕವನ್ನ ಶೇಕಡ 5% ಅನ್ನು ಹೆಚ್ಚುವರಿ ಮಾಡಿಬಿಟ್ಟು ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಂದ್ರೆ ಕೃಪಾ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಬಡ್ಜೆಟ್ ಶಾಲೆಗಳು ಅಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳು ಇರ್ತಾರೆ. ಫೀಸಸ್ ಅಲ್ಲಿ ಕೇವಲ 3,000, 5,000, 15,000, 10,000ವರೆಗೂ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಗುಣಾತ್ಮಕ ಶಿಕ್ಷಣವನ್ನ ಆರಿಸಿ ಖಾಸಗಿ ಶಾಲೆಗಳಿಗೆ ಸೇರ್ತಾ ಇರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಈಗ ಪ್ರತಿ ವರ್ಷ ನೀವು ಫೀಸಸ್ ಅನ್ನ ನೀವು ರೈಸ್ ಮಾಡ್ತಾನೆ ಹೋದ್ರೆ, ಕಳೆದ ವರ್ಷನೂ ಕೂಡ ನೀವು 5% ಅನ್ನ ರೈಸ್ ಮಾಡಿದ್ರಿ, ಮತ್ತೆ ಈ ವರ್ಷ 5% ಅನ್ನ ರೈಸ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಉದ್ದೇಶನಾದ್ರೂ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಶಿಕ್ಷಣ ಹಕ್ಕು ಅಧಿನಿಯಮ ಅದು ಇದು ಕೇಂದ್ರ ಸರ್ಕಾರದಿರ್ಬೋದು ಅಥವಾ ರಾಜ್ಯ ಸರ್ಕಾರದಿರ್ಬೋದು, ನಮ್ಮ ಸಂವಿಧಾನ ಹೇಳೋದೇನಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ಈಗ ನೀವು 716 ರೂಪಾಯಿ ಫೀಸ್ ಕಟ್ಟಿದ್ರೆ ಮಾತ್ರ ನೀವು ಇದನ್ನ ಪರೀಕ್ಷೆಯನ್ನ ಕೊಡ್ತೀರಿ ಅಂತ ಅನ್ನೋದಾದ್ರೆ, ಸೊ ಅದಿಲ್ಲದೆ ಇರೋ ವಿದ್ಯಾರ್ಥಿಗಳ ಕತೆ ಏನು? ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ. ಸೊ ನೀವು ಉಚಿತ ಕಡ್ಡಾಯ ಅಂತ ಅನ್ನೋದಾದ್ರೂ ಅದಕ್ಕೆ. ಸೊ ಈ ರೀತಿ ನೀವು ಫೀಸಸ್ ಅನ್ನ ರೈಸ್ ಮಾಡೋದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಸೊ ಈ ತಕ್ಷಣ ಹಿಂಪಡಿಬೇಕು. ನೀವು ಒಟ್ಟು ಫೀಸಸ್ ಅನ್ನ ಇದರಿಂದ ನೀವು ಎಷ್ಟು ಸಂಗ್ರಹಿಸಕ್ಕಾಗುತ್ತೆ? ಕೇವಲ 1 ಕೋಟಿನೋ ಅಥವಾ 1.5 ಕೋಟಿನೋ ನೀವು ಸಿಗ್ಬಹುದು ದುಡ್ಡನ್ನ. 1.5 ಕೋಟಿಗೂ ಕೂಡ ಈ ಸರ್ಕಾರಕ್ಕೆ ಬರ ಇದೆ ಅನ್ನೋದು ಕೂಡ ನಮಗೆ ನಾಚಿಕೆ ಪಡುವಂತಹ ವಿಷಯ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡ್ಬಿಟ್ಟು, ಸೊ ಯಾವುದೇ ಕಾರಣದಿಂದ ಪರೀಕ್ಷಾ ಶುಲ್ಕವನ್ನ ರೈಸ್ ಮಾಡೋದು ಬೇಡ ಅಂತ ಹೇಳಿ ಹೇಳ್ಬೇಕು. ಮತ್ತೆ ಈ ಫೀಸಸ್ ಅನ್ನ ರೈಸ್ ಮಾಡೋದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ.